ನಾಗೇಂದ್ರ ಪಕ್ಷದ ಹಿತಕ್ಕಾಗಿ ಎಲ್ಲಾ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ ಅನ್ನೋ ಮಾತನ್ನ ಇವತ್ತು ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದ್ರೆ ನಾಗೇಂದ್ರ ರಾಜೀನಾಮೆ ಕೊಡೋದಕ್ಕೂ ಕೂಡ ಈಗಾಗಲೇ ರೆಡಿಯಾಗಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷಕ್ಕೆ ಯಾವುದೇ ಮುಜುಗರ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾಗೇಂದ್ರ ಇಸ್ ರೆಡಿ ಅನ್ನೋ ಒಂದು ಮಾತುಗಳಿಗೆ ಡಿಕೆ ಶಿವಕುಮಾರ್ ಅವರು ಇವತ್ತು ಧ್ವನಿಗೂಡಿಸಿದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಹೈಕಮಾಂಡ್ ನಾಯಕರ ಮುಂದೆ ವಾಸ್ತವಾಂಶವನ್ನು ಹೇಳಿದ್ದೀನಿ, ಹೈಕಮಾಂಡ್ ನಾಯಕರು ನಿರ್ಧಾರ ತಗೊಳ್ತಾರೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಹೇಳಿದ್ರು. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡರ್. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ BJP ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದಿನೂ ಕೂಡ ಮಾಡಿದ್ದಾರೆ. ನಾವು ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಸರ್, ಇವತ್ತು ಚರ್ಚೆ ಆಯಿತು. ಈಗೇನಿಲ್ಲ, ಕೆಲವು ವಾಸ್ತವಾಂಶ ಏನು ನಡೆದಿದೆ ಅಂತ ಹೇಳಿದ್ದೇನೆ. ನಾನು ಇವೆಲ್ಲ ವಿವರಣೆಯನ್ನು ಮಾಡಿದ್ದೇನೆ. ಅವರೆಲ್ಲ ಮತ್ತಿನ್ನು ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್. ಇನ್ನು ಖರ್ಗೆ ಅವರು ಕೂಡ ರಿಯಾಕ್ಟ್ ಮಾಡಿದರೆ, ಏನೇ ಬದಲಾವಣೆ ಇದ್ರೂ ಆ ಫೈಲ್ ನನ್ನ ಬಳಿ ಬರಲೇಬೇಕು ಅಂತ ಹೇಳಿ ಕಲಬುರಗಿಯಲ್ಲಿ ಮಾತನಾಡಿದಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು. ನಾನೀಗ ಕಲಬುರಗಿಯಲ್ಲಿದ್ದೀನಿ, ನನಗೆ ಇದ್ರ ಬಗ್ಗೆ ಇನ್ನೂ ಏನು ಮಾಹಿತಿ ಸ್ಪಷ್ಟವಾಗುತ್ತಿಲ್ಲ. ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂದ್ರೆ ಅಥವಾ ತೆಗಿಬೇಕು ಅಂದ್ರೂ ಕೂಡ ಆ ಫೈಲ್ ನನ್ನ ಹತ್ರ ಬಂದೇ ಬರುತ್ತೆ, ಬರ್ದಲ್ಲೇ ಹೋಗೋದಿಲ್ಲ. ಆಗ ಏನ್ ತೀರ್ಮಾನ ಮಾಡಬೇಕು ಅನ್ನುವಂಥದ್ದನ್ನ ನೋಡ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾರೆ. ನನಗಿನ್ನ ಏನಾದರೂ ಸುದ್ದಿ ಬಂದಿಲ್ಲ. ಅರೆ, ನಾನು ಗುಲ್ಬರ್ಗಾದಲ್ಲಿದ್ದೀನಿ. ಏನಾರ ಬರಬೇಕಾದ್ರೆ ಫೈಲ್ ನನ್ನ ಹತ್ರನೇ ಬರಬೇಕಲ್ಲ, ಬೇರೆಯವ್ರ ಹತ್ರಂತೂ ಹೋಗಲ್ಲ. ಯಾರಿಗೆ ನೀವು ಅಪಾಯಿಂಟ್ ಮಾಡಬೇಕಾದ್ರೆ, ಯಾರಿಗೆ ಮಂತ್ರಿ ಪದವಿಯಲ್ಲಿ ತಗೊಳ್ಬೇಕು, ತೆಗಿಬೇಕಂದ್ರೆ ಅದು ನನ್ನ ಹತ್ರ ಬರದೇ ಹೋಗೋದಿಲ್ಲ. ಅದು ಬಂದ ಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. 100ಕ್ಕೆ 100% ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ. ಈ ಮಾತನ್ನ ಹೇಳಿರೋರು ಅಶೋಕ್. ರಾಜೀನಾಮೆ ಪಡೆದಿದ್ರೆ CM ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ವಿಪಕ್ಷ ನಾಯಕ ಅಶೋಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. 189 ಕೋಟಿ ಕಾಂಗ್ರೆಸ್ ಹೈಕಮಾಂಡಿಗೆ ಹೋಗಿದೆ. ನಾಗೇಂದ್ರ ಬಾಯಿ ಬಿಟ್ರೆ ಎಲ್ಲರ ಹೆಸರು ಬಯಲಾಗತ್ತೆ. ಹಾಗಾಗಿ ಅವರನ್ನ ಇನ್ನೂ ಕೂಡ ಸಂಪುಟದಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತೇಳಿ ವಿಪಕ್ಷ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ. ರಾಜೀನಾಮೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ, 100ಕ್ಕೆ 100%. ಇಷ್ಟೆಲ್ಲ ಹೋರಾಟ ಆದಮೇಲೆ, ಇಷ್ಟೆಲ್ಲ ಧರಣಿ ಹೋರಾಟ ಆದಮೇಲೆ ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ಅವ್ರಿಗೆ ಈ ಮುಜುಗರದಿಂದ ಆಚೆ ಬರಬೇಕಾದ್ರೆ ರಾಜೀನಾಮೆ ಬಿಟ್ಟು ಬೇರೆ ಇಲ್ಲ ಸರ್ಕಾರಕ್ಕೆ. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಸಿದ್ದರಾಮಯ್ಯ ತೆಗೆದಾಕಿದ್ರಲ್ಲಪ್ಪ, ಅವ್ರನ್ನ ಮತ್ತೆ ಕ್ಯಾಬಿನೆಟ್ಟಲ್ಲಿ ಸೇರಿಸ್ಕೊಳಕ್ಕೆ ಏನಂತ ಗನಂದಾರಿ ಕೆಲಸ ಮಾಡಿದ್ರು ಹೇಳಿ. ಸರಿಯಾದಂಥ ಒಂದು ಕಾರಣ ಕೊಡಿ ಅವ್ನು ಸೇರಿಸ್ಕೊಳಕ್ಕೆ. ಅವನೇನು ಅಣ್ಣಾ ಹಜಾರೇನಾ? ಈ 187 ಕೋಟಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೋಗಿದೆ. ಅವನೇನೋ ನಮ್ಮ ಬಾಯಿ ಬಿಟ್ಟರೆ ನಮ್ಮ ಬಯಲಾಗ್ತೈತೆ, ನಮ್ಮ ಈ ಹಗರಣದ ಮೂಲ ಸೂತ್ರಧಾರಿಗಳು ಯಾರು ಅಂತ ಬಯಲಾಗ್ತೈತೆ ಅನ್ನೋ ದೃಷ್ಟಿಯಿಂದ ನೀವು ಅವನಿಗೆ ಕ್ಯಾಬಿನೆಟ್ಟಿಗೆ ತಗೊಂಡ್ರ? ಜನ ಕೇಳೋ ಪ್ರಶ್ನೆ. ಆದ್ದರಿಂದ ಈ ಒಂದು ನಮ್ಮ ಸಂಘಟಿತ ಹೋರಾಟ, ನಾನು ಹೇಳ್ತಾ ಇದ್ದೀನಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ, ಈ ಬಾರಿ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಇನ್ನು ದೆಹಲಿಗೆ ಈಗ ಕಾಂಗ್ರೆಸ್ನ 12ಕ್ಕೂ ಹೆಚ್ಚು ಶಾಸಕರು ತೆರಳುತ್ತಾ ಇದ್ದಾರೆ. ಇವತ್ತು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ಸೂಕ್ತ ಸ್ಥಾನಮಾನ ಹಾಗೂ ಪ್ರಬಲ ನಿಗಮ ಮಂಡಳಿಗಳ ಸ್ಥಾನದ ಬೇಡಿಕೆಯನ್ನ ಕೂಡ ಹೈಕಮಾಂಡ್ನ ಮುಂದಿಡುವ ಸಲುವಾಗಿ ಹೋಗ್ತಾ ಇರುವಂತಹ ಶಾಸಕರು, ಸಚಿವ ಸ್ಥಾನ ವಂಚಿತ ಶಾಸಕರು ಇವತ್ತು ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶಾಸಕರಾದ ಅಶೋಕ್ ಪಟ್ಟಣ್, DG ಶಾಂತನಗೌಡ, ಬಸನಗೌಡ ದದ್ದಲ್ ಸೇರಿದಂತೆ ಹಲವು ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಮ್ದೇನಿಲ್ಲ, ಒಂದೇ ಬೇಡಿಕೆ, ನಮಗೆಲ್ಲ ನಮ್ಮ ಘನತೆಗೆ ತಕ್ಕಂತೆ ಚೇರ್ಮನ್ ಮಾಡಿ ಅಂತ ಕೇಳ್ತೆ ಅಷ್ಟೇ. ನಾವು ಸುಮಾರು ಇವತ್ತು ಹೋಗ್ತಾ ಇದ್ವಿ, ನೈಟ್ ಹೋಗ್ತಾ ಇದ್ವಿ. ನಾಳೆ ಬೆಳಿಗ್ಗೆ ಸುರ್ಜೇವಾಲ್ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ 10ವರೆಗೆ. ನಾವು ಭೇಟಿಯಾಗಿ ಬರ್ತೀವಿ. ಸುಮಾರು ಒಂದು 10 ಜನ ಹೋಗ್ತಾ ಇದ್ವಿ.
23 ಜನ ಆ್ಯಕ್ಚುಲಾಗಿ ನಾವು ಹೋಗ್ಬೇಕಾಯ್ತು, ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಅವರೆಲ್ಲ